ವಿಧಿಯಾಟ ಪ್ರೀತಿಯ ನೋಟ ಕತೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಭಿಲಾಷ ಆಲಿಯಸ್ ಅಭಿ ವೃತ್ತಿಯಿಂದ ವೈದ್ಯೆ. ಒಂದು ವಾರದ ಸುದೀರ್ಘ ರಜೆಯ ನಂತರ ಅವಳು ಮತ್ತೆ ತಾನು ಕೆಲಸ ಮಾಡುವ ಆಸ್ಪತ್ರೆಗೆ ಹೆಜ್ಜೆ ಇಟ್ಟಾಗ ಅಲ್ಲಿನ ವಾತಾವರಣವೇ ಬದಲಾದಂತೆ ತೋರಿತು. ಆಸ್ಪತ್ರೆಯ ನರ್ಸ್ಗಳು ಹಾಗೂ ಇತರೆ ಸಿಬ್ಬಂದಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಅವಳನ್ನು ಸುತ್ತುವರೆದು ಮಾತಾಡಿಸುತ್ತಿದ್ದರು. ರಜೆಯ ದಿನಗಳ ಹರಟೆ ಜೋರಾಗಿಯೇ ನಡೆಯುತ್ತಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗಂಭೀರ ಮುಖದ 6 ಅಡಿ ಎತ್ತರದ ಚಿಗುರು ಮೀಸೆಯ ಹ್ಯಾಂಡ್ಸಮ್ ಹುಡುಗನೊಬ್ಬ ಸಿಬ್ಬಂದಿಗಳ ಈ ವರ್ತನೆಯನ್ನು ನೋಡಿ ಗರಂ ಆದ. ಅವನೇ ಸರ್ಜನ್ ಶ್ರೀನಿಧಿ. ಏನಿದು ಗಲಾಟೆ? ಪೇಷಂಟ್ಗಳು ಕಾಯ್ತಿರೋ ಸಮಯದಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲೇನು ಹರಟೆ ಎಂದು ಗುರ್ರೆಂದ ಶ್ರೀನಿಧಿ. ಅಲ್ಲಿದ್ದ ಸಿಬ್ಬಂದಿಗಳು ಎದುರುತ್ತಲೇ, ಅದು ಸರ್, ಇವರು ನಮ್ಮ ಅಭಿಲಾಷ ಮೇಡಮ್ ರಜೆಯಲ್ಲಿದ್ದರು, ಹಾಗಾಗಿ ಎಂದು ನುಡಿದರು. ಶ್ರೀನಿಧಿ ಒಮ್ಮೆ ಅವಳ ಕಡೆ ತೀಕ್ಷ್ಣವಾಗಿ ನೋಡಿ, ಗೋಟ್ ಯುವರ್ ವರ್ಕ್ ಎಂದು ಇನ್ನೇನು ಮಾತಾಡದೆ ಅಲ್ಲಿಂದ ಹೊರಟು ಹೋದ. ಅವನು ಹೋಗುತ್ತಿದ್ದಂತೆ ಅಭಿಲಾಷ ಮುಖ ಸಿಂಡರಿಸಿ, ಯಾರಪ್ಪ ಇದು ಸಿಡುಕುಮೂತಿ ಡಾಕ್ಟರು ಎಂದು ನರ್ಸ್ ಬಳಿ ಕೇಳಿದ್ಲು. ನರ್ಸ್, ಮೇಡಮ್ ಇವರೇ ನಮ್ಮ ಹಾಸ್ಪಿಟಲ್ಗೆ ಹೊಸದಾಗಿ ಬಂದಿರೋ ಇನ್ಚಾರ್ಜ್ ಡಾಕ್ಟರ್ ಶ್ರೀನಿಧಿ ಎಂದರು ನರ್ಸ್. ಅದಕ್ಕೆ ಅಭಿ ಹೋ ಎಂದು ಸುಮ್ಮನಾದಳು. ಒಂದೆಡೆ ಆಸ್ಪತ್ರೆಯ ಕಿರಿಕಿರಿ ಇದ್ದರೆ ಇನ್ನೊಂದೆಡೆ ಅಭಿಗೆ ಅತ್ತೆಯ ಭೇಟಿ ಆಯಿತು. ಅತ್ತೆಯ ಜೊತೆ ಒಬ್ಬ ಸೌಮ್ಯ ಸ್ವಭಾವದ ಹಸನ್ಮುಖಿ ಹುಡುಗನ ಭೇಟಿಯಾಗಿತ್ತು. ಅತ್ತೆಯ ಜೊತೆ ಮಾತಾಡ್ತಾ, ಏನತ್ತೆ ನಿಮ್ಮ ಮಗನಿಗೆ ಇನ್ನೂ ಮದುವೆ ಮಾಡಲ್ವಾ ಎಂದು ಕೇಳಿದ್ದಳು. ಅದಕ್ಕೆ ಅವಳ ಅತ್ತೆ, ಹುಡುಕ್ತಿದ್ದೀವಿ ಅಮ್ಮ, ಅಂದಾಗೆ ನಿಮ್ಮಪ್ಪ ಹೇಗಿದ್ದಾರೆ ಎಂದು ವಿಚಾರಿಸಿದ್ರು. ಅಭಿ ಕೂಡ ಚೆನ್ನಾಗಿದ್ದಾರೆ, ಆದರೆ ಮೊದಲಿನ ಥರನೇ ಇದ್ದಾರೆ, ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಮೊದಲಿಂದನೂ ಮಾವ ಮತ್ತು ಅಪ್ಪ ಇಬ್ಬರು ಜನ್ಮ ಶತ್ರುಗಳ ಥರ ಇದ್ದಾರೆ, ಅದನ್ನೇ ಈಗಲೂ ಮುಂದುವರಿಸ್ತಿದ್ದಾರೆ ಎಂದು ಅಭಿ ಬೇಸರದಿಂದ ಸಪ್ಪೆಯಾಗಿ ಹೇಳಿದ್ಲು. ಅಭಿಯ ಬೇಸರದ ಮುಖ ನೋಡಿದ ಆ ಸೌಮ್ಯ ಹುಡುಗ ನಗುತ್ತಾ, ಏನ್ರಿ ಇಷ್ಟಕ್ಕೆ ಯಾರಾದರೂ ಬೇಜಾರು ಮಾಡ್ಕೋತಾರಾ? ಎಂತೆಂಥ ವಿಲನ್ಗಳೇ ಬದಲಾಗಿದ್ದಾರೆ, ಇನ್ನೂ ಇವ್ರು ಯಾವ ಲೆಕ್ಕ? ಸಮಯ ಕಳೆದರೆ ಎಲ್ಲ ಸರಿಯಾಗತ್ತೆ ಎಂದು, ಅಮ್ಮ ಬನ್ನಿ ಮನೆಗೆ ಹೋಗೋಣ, ಅಪ್ಪ ಕಾಯ್ತಿರ್ತಾರೆ ಅಂದ. ಅಂದಿನಿಂದ ಆ ಹುಡುಗ ಸಿಕ್ಕಾಗೆಲ್ಲ ಅಭಿ ಮಾತಾಡಿಸ್ತಿದ್ಲು. ಅವನು ಕೂಡ ಹಾಯ್ ಹೇಗಿದ್ದೀರಾ ಎಂದು ಮಾತಾಡಿಸಿದ್ದ. ಒಮ್ಮೆ ಊರಿಗೆ ಹೋದಾಗ ಅತ್ತೆಯನ್ನು ಭೇಟಿಯಾಗಲು ಅದೇ ಹುಡುಗ ತನ್ನ ಅತ್ತೆಯನ್ನು ಕರೆದುಕೊಂಡು ಬಂದು ಭೇಟಿ ಮಾಡಿಸಿದ. ಬನ್ನಿ ಇಲ್ಲೇ ಹೋಟೆಲ್ನಲ್ಲಿ ಕಾಫಿ ಕುಡಿಯುತ್ತಾ ಮಾತಾಡೋಣ ಅಂದಿದ್ದ. ಆದರೆ ಅಭಿ ಹೆದರಿ, ಅಯ್ಯೋ ಬೇಡಪ್ಪ, ನಾನು ಅತ್ತೆನ ಮಾತಾಡಿಸಿದ್ದು ನಮ್ಮ ಅಪ್ಪನಿಗೆ ಗೊತ್ತಾದರೆ ಅಷ್ಟೇ, ಮುಗೀತು ಕತೆ, ರಂಪಾಟ ಆಗುತ್ತೆ ಎಂದು ಅಲ್ಲಿಂದ ಹೊರಟಿದ್ಲು. ಇತ್ತ ಅಭಿ ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನು ನೋಡಿ ಕೂತವಳು ನೆಟ್ಟಿಸಿರು ಬಿಡ್ತಾ, ಏನು ಸಂಬಂಧಗಳೋ ಏನು, ಎಲ್ಲರಿದ್ದು ಏನೂ ಇಲ್ಲದ ಒಂಟಿ ಬದುಕು ಎಂದುಕೊಳ್ಳುತ್ತಿದ್ದಳು. ಇತ್ತ ಆಸ್ಪತ್ರೆಯಲ್ಲಿ ಅಭಿಲಾಷ ಯಾರೆಂದು ತಿಳಿದುಕೊಂಡ ಡಾಕ್ಟರ್ ಶ್ರೀನಿಧಿಗೆ ಅಂದಿನಿಂದ ಅವಳು ಎದುರಾದರೆ ಸಾಕು ಏನಾದರೊಂದು ನೆಪ ತೆಗೆದು ಕಿರಿಕಿರಿ ಮಾಡುತ್ತಿದ್ದ. ಅವಳಿಗೆ ಇರಿಟೇಟ್ ಮಾಡುವುದೆಂದರೆ ಅವನಿಗೆ ಒಂದು ರೀತಿ ಮಜಾ ಸಿಗ್ತಿತ್ತು. ಮತ್ತೊಂದೆಡೆ ಅಭಿ ಅತ್ತೆಯ ಮನೆಯಲ್ಲಿ ಮದುವೆಯ ಮಾತುಕತೆ ನಡೆದಿತ್ತು. ನಮ್ಮ ತಮ್ಮನ ಮಗಳು ಅಭಿಯನ್ನೇ ನಮ್ಮ ಮಗನಿಗೆ ಮದುವೆ ಮಾಡಿಕೊಳ್ಳೋಣ. ಅವಳು ಹುಟ್ಟಿದಾಗ ಶಾಸ್ತ್ರಿಗಳು ಹೇಳಿದರು, ಅವಳು ಮದುವೆ ಆಗಿ ಹೋದ ಮನೆಯಲ್ಲಿ ಆ ಹುಡುಗಿಯ ಕಾಲ್ಗುಣದಿಂದ ಇನ್ನಷ್ಟು ಶ್ರೀಮಂತಿಕೆ ಬರ್ತಂತೆ, ಅವಳನ್ನೇ ಯಾಕೆ ನಮ್ಮ ಸೊಸೆಯಾಗಿ ಮಾಡ್ಕೊಳ್ಬಾರ್ದು ಎಂದರು ಅಭಿ ಅತ್ತೆ. ಅಭಿ ಮಾವ ಕೂಡ ತುಸು ಯೋಚಿಸಿ, ಅದೆಲ್ಲ ಸರಿ ಕಣೆ, ಆದರೆ ನಿನ್ನ ತಮ್ಮ ನನ್ನ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ, ಅವನಿದಕ್ಕೆ ಒಪ್ಕೋಬೇಕಲ್ಲ ಅಂದರು. ಅದಕ್ಕೆ ಅಭಿ ಅತ್ತೆ, ಆ ವಿಷಯನ ನನಗೆ ಬಿಡಿ ಅಂದವರು ತಕ್ಷಣವೇ ಮಗನಿಗೆ ಅಭಿಯ ಫೋಟೋ ಕಳಿಸಿ, ನಿನಗೆ ಈ ಹುಡುಗಿ ಓಕೆನಾ ಎಂದು ಕೇಳಿದರು. ಚಿಕ್ಕ ವಯಸ್ಸಿನಿಂದಲೂ ತನ್ನ ತಂದೆಗೆ ವಿರೋಧ ಕಟ್ಟಿಕೊಂಡಿದ್ದಂತಹ ಹುಡುಗ ಬಾಯಿ ಮಾತಿಗೆ ಬೇಡ ಎಂದರೂ ಮನಸ್ಸಿನಲ್ಲಿ ಆ ಸುಂದರಿ ತನಗೆ ಬೇಕೇ ಬೇಕು ಎಂದು ಹಂಬಲಿಸಿದ್ದ. ಕೊನೆಗೆ ಎರಡೂ ಕುಟುಂಬಗಳ ಹಠ ಬಿಟ್ಟು ಮಕ್ಕಳು ಒಪ್ಪಿದರೆ ಸಾಕು, ನಾವೆಲ್ಲ ಒಂದಾಗೋಣ ಎಂದು ನಿರ್ಧರಿಸಿದರು. ಹುಡುಗನು ಒಪ್ಪಿಗೆ ನೀಡ್ದ. ಅಭಿಗೂ ಕೂಡ ಮದುವೆ ಫಿಕ್ಸ್ ಆಯಿತು. ಅವಳು ತಾನು ನೋಡಿದ ಆ ಸಾಫ್ಟ್ ಹುಡುಗನೇ ಅತ್ತೆಯ ಮಗ, ಅವನು ಎಲ್ಲರನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಅವನಿಂದ ಎರಡೂ ಕುಟುಂಬಗಳು ಒಂದಾಗುತ್ತವೆ ಎಂದು ನಂಬಿ ಮದುವೆಗೆ ಒಪ್ಪಿಕೊಂಡ್ಳು. ಆದರೆ ನಿಶ್ಚಿತಾರ್ಥದ ದಿನ ಹುಡುಗ
ತುರ್ತು ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಬರಲಾಗಲಿಲ್ಲ. ಮನೆಯವರೇ ಸೇರಿ ಸಣ್ಣದಾಗಿ ಅವತ್ತಿನ ದಿನ ಶಾಸ್ತ್ರ ಮುಗಿಸಿ ಮದುವೆಯ ಇಂದಿನ ದಿನ ರಿಸೆಪ್ಷನ್ನಲ್ಲಿ ಇಬ್ಬರು ಉಂಗುರ ಬದಲಿಸಿಕೊಳ್ಳಲಿ ಎಂದು ತೀರ್ಮಾನಿಸಿದರು. ಮದುವೆಯ ಹಿಂದಿನ ದಿನದ ರಿಸೆಪ್ಷನ್ ಸ್ಟೇಜು ತುಂಬ ಅತ್ಯಂತ ಸುಂದರವಾಗಿ ಅಲಂಕಾರವಾಗಿತ್ತು. ಅಭಿಲಾಷ ಕೂಡ ದೇವತೆಯಂತೆ ನವವಧುವಿನ ಅಲಂಕಾರದಲ್ಲಿ ನಿಂತಿದ್ಲು. ಕರಗಿ ಹೋಗುತ್ತಿರುವ ಕಹಿ ಸಂಬಂಧಗಳು ಇನ್ನಾದರೂ ಒಂದಾಗಲಿ ಎಂಬ ಆಸೆಯಿಂದ ಅವಳು ಮುಗುಳ್ನಗುತ್ತಾ ಕೆಳಗೆ ಕುಳಿತಿದ್ದಂಥ ತನ್ನ ಕುಟುಂಬದವರನ್ನ ನೋಡಿದವಳು ನಿಟ್ಟುಸಿರು ದಬ್ಬಿ ಒಮ್ಮೆ ತನ್ನ ಪಕ್ಕದಲ್ಲಿ ಬಂದು ನಿಂತ ಮದುಮಗನ ಕಡೆಗೆ ತಿರುಗಿ ನೋಡಿದವಳಿಗೆ ಎದೆಯಲ್ಲೊಂದು ನಡುಕ ಶುರುವಾಯಿತು. ಯಾಕಂದರೆ ಅಲ್ಲಿ ಮದುಮಗನ ಸೂಟ್ನಲ್ಲಿ ನಿಂತಿರುವುದು ಬೇರೆ ಯಾರೂ ಅಲ್ಲ, ಅದೇ ಆಸ್ಪತ್ರೆಯ ಸಿಡುಕು ಮೂತಿಯ ಪ್ರತಿದಿನ ಕಿರಿಕಿರಿ ಮಾಡುವ ಡಾಕ್ಟರ್ ಶ್ರೀನಿಧಿ. ಅಭಿ ಶಾಕ್ನಿಂದ ಕಣ್ಣನ್ನು ದೊಡ್ಡದು ಮಾಡಿ, ಅಯ್ಯೋ ಪ್ರತಿದಿನ ಗುರ್ರನ್ನೋ ಗುಮ್ಮಾನ ಇವನು ಎಂದು ಮನಸ್ಸಿನಲ್ಲೇ ಕಿರ್ಚಿಕೊಂಡ್ಳು. ಶ್ರೀನಿಧಿ ಮಾತ್ರ ತುಂಟ ನಗು ಬೀರುತ್ತಾ ಸದ್ದಿಲ್ಲದೆ ಅವಳ ಕೈಗೆ ಉಂಗುರ ತೋರಿಸಿ ತನ್ನ ಕೈಯನ್ನು ಅವಳ ಮುಂದೆ ಚಾಚಿದ. ಕೆಳಗಿದ್ದವರೆಲ್ಲ ರಿಂಗಾಕು ಅಭಿ ಎಂದು ಸನ್ನೆ ಮಾಡಿದಾಗ ಅಭಿ ಬೇರೆ ದಾರಿ ಇಲ್ಲದೆ ಮೌನವಾಗಿ ಅವನಿಗೆ ಉಂಗುರ ತೋರಿಸಿದ್ದಳು. ಅವಳ ಪೆಚ್ಚು ಮೋರೆ ನೋಡಿದಂಥ ಶ್ರೀನಿಧಿ ಮನದಲ್ಲೇ ಫುಲ್ ಶಾಕ್ ಆಗಿದೆ ಡಾಕ್ಟರ್ ಅಭಿ ಎಂದು ನಕ್ಕು ಮರುದಿನ ಶಾಸ್ತ್ರೋಕ್ತವಾಗಿ ಅವಳ ಕೊರಳಿಗೆ ತಾಳಿ ಕಟ್ಟಿದ. ಅಭಿ ತಾನು ಊಹಿಸಿದ ಹುಡುಗ ಬೇರೆ, ಮದುವೆಯಾದ ಹುಡುಗನೇ ಬೇರೆ ಎಂದು ಪೆಚ್ಚು ಮುಖ ಹಾಕಿಕೊಂಡು ಕುಳಿತಿದ್ಲು. ಶ್ರೀನಿಧಿ ಮಾತ್ರ ಚಿಕ್ಕ ವಯಸ್ಸಿನಲ್ಲಿ ನನಗದೆಷ್ಟು ಹೊಡೆದು ಜಗಳ ಮಾಡಿದ್ಯಾ, ಈಗ ಎಲ್ಲವನ್ನೂ ಒಟ್ಟಿಗೆ ತೀರಿಸ್ಕೊಳ್ತೀನಿ ಎಂದು ಹೊಳಗೊಳಗೆ ಮುಗುಳ್ನಗುತ್ತಿದ್ದ. ಮದುವೆಯ ನಂತರ ಆ ಸೌಮ್ಯ ಹುಡುಗ ಬಂದು ಶ್ರೀನಿಧಿಯನ್ನು ಹಗ್ ಮಾಡಿ, ಲೋ ತಮ್ಮ ನನಗಿಂತ ಮೊದಲೇ ಮದುವೆ ಆಗಿದೆಯಾ ಎಂದು ಕಾಲೆಳೆದಾಗ ಅಭಿಗೆ ಅಸಲಿ ವಿಷಯ ತಿಳಿಯಿತು. ಅವನು ಶ್ರೀನಿಧಿಯ ದೊಡ್ಡಪ್ಪನ ಮಗನಾಗಿದ್ದ. ಅವನಿಗೆ ತಂದೆ ತಾಯಿ ಇಲ್ಲದ ಕಾರಣ ಶ್ರೀನಿಧಿಯ ಮನೆಯಲ್ಲೇ ಮಗನಂತೆ ಬೆಳೆಸಿದ್ರು. ಶ್ರೀನಿಧಿ ಓದು ಕಾಲೇಜು ಎಂದು ಇಷ್ಟು ದಿನ ಮನೆಯಿಂದ ದೂರವಿದ್ದು ಈಗ ಒಬ್ಬ ಆಸ್ಪತ್ರೆಯ ಮಾಲೀಕನಾಗಿ ಮನೆಗೆ ಮರಳಿದ್ದ. ಇದೆಲ್ಲ ತಿಳಿದ ಅಭಿಗೆ, ಅಂದರೆ ಶಿವನಿಗೆ ನಾನು ಯಾರಂತ ಈ ಮೊದಲೇ ಗೊತ್ತಿದ್ದೇ ಆಸ್ಪತ್ರೆಯಲ್ಲಿ ಬೇಕಂತಲೇ ಜಗಳ ಮಾಡ್ತಿದ್ನಾ ಎಂದು ವಿಪರೀತ ಕೋಪ ಬಂತು. ಮದುಮಕ್ಕಳನ್ನು ಮನೆ ತುಂಬಿಸ್ಕೊಂಡ್ರ ನಂತರ ಮೊದಲ ರಾತ್ರಿಯ ಕೋಣೆಯಲ್ಲಿ ಅಭಿ ಕಿಟಕಿಯ ಬಳಿ ನಿಂತು ಯೋಚಿಸ್ತಿದ್ಲು. ತಾನು ಮಾಡಿಕೊಂಡಂಥ ತಪ್ಪು ಕಲ್ಪನೆಗೆ ಅವಳಿಗೆ ತನ್ನ ಮೇಲೆಯೇ ಕೋಪ ಬರ್ತಿತ್ತು. ಅಷ್ಟರಲ್ಲೇ ಅವಳ ಬೆನ್ನಿಗೆ ಏನೋ ಸೋಕಿದಂತಾಯಿತು. ತಿರುಗಿ ನೋಡಿದ್ರೆ ಅಲ್ಲಿ ಶ್ರೀನಿಧಿ ಮುಗುಳ್ನಗುತ್ತಾ ನಿಂತಿದ್ದ. ಅಭಿ ಹುಬ್ಬು ಕಂಟಿಕ್ಕಿದ್ದೆ ಒಂದು ಹೂವು ಬೀಸಿ ಅವಳಿಗೆ ಎಸೆದು, ಏನತ್ತೆ ಮಗಳೇ, ಏನು ಯೋಚನೆ ಮಾಡ್ತಿದ್ಯಾ, ನನ್ನ ನೋಡಿ ಅಷ್ಟೊಂದು ಶಾಕ್ ಆಯ್ತಾ ಅಂದ. ಅಭಿ ಮೂತಿ ತಿರುಗಿಸಿ, ನಿನ್ನನ್ನು ನೋಡಿ ಶಾಕ್ ಆಗೋಕ್ಕೆ ನೀನೇನು ಹುಲಿನಾ ಇಲ್ಲ ಸಿಂಹನ ಅಂದ್ಲು. ಅದಕ್ಕೆ ಶ್ರೀನಿಧಿ, ಅಯ್ಯೋ ಹುಲಿ ಸಿಂಹ ಎಲ್ಲ ಕಾಡಿನಲ್ಲಿರುತ್ತೆ, ನಾನಂತೂ ಹಪ್ಪಟ ಮನುಷ್ಯ, ಅಂದಾಗೆ ನೀನೇನಾದರೂ ಕಾಡು ಮನುಷ್ಯನ ಎಂದು ಹುಬ್ಬೇರಿಸಿ ರೇಗಿಸ್ದ. ತಕ್ಷಣ ಅಭಿ ಕೋಪದಲ್ಲಿ, ಶಟಪ್, ನಿನ್ನ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಎಂದು ಅಭಿ ಸಿಡಿಮಿಡಿಗೊಂಡ್ಳು. ತಕ್ಷಣ ಶ್ರೀನಿಧಿ, ಹೋ ಹೌದಾ, ಮತ್ತೆ ಮದುವೆ ಹಾಕಾದೆ ಎಂದವನು, ಹಾಂ, ಆಸ್ಪತ್ರೆಯಲ್ಲಿ ಜಗಳ ಮಾಡಿದ ಸಾಕಾಗಲಿಲ್ಲ ಅಂತ ಇಲ್ಲೂ ಶುರು ಮಾಡಕ್ಕ ಎಂದು ಅವನು ನಕ್ಕಾಗ ಅಭಿಗೆ ತಡೆಯೋಕ್ಕಾಗಲಿಲ್ಲ. ಕಾಲ್ಗೆ ಎಳೆದು, ಜಗಳ ಆಡೋದು ನೀನು, ನಾನೆಲ್ಲ, ನಿನ್ನ ಮುಖ ನೋಡಿದ್ರೇ ಕೋಪ ಬರುತ್ತೆ, ಹೋಗಾಚೆ ಎಂದು ಅವನನ್ನು ಹೊರಗೆ ತಳ್ಳಲು ಹೋದವಳು ಆ ರಭಸದಲ್ಲೇ ಅವಳ ಕಾಲು ಜಾರಿ ಮುಕರಿಸಿದ್ಲು. ತಕ್ಷಣ ಬೀಳುತ್ತಿದ್ದವಳನ್ನು ಶ್ರೀನಿಧಿ ಗಟ್ಟಿಯಾಗಿ ಕೈ ಹಿಡಿದು ತಡೆದ. ಅಭಿ, ಬಿಡು ನಾನ ಎಂದು ಕೋಪದಲ್ಲಿ ಕೊಸರಿದ್ಲು. ಶ್ರೀನಿಧಿ, ಬೆಡ್ ಮೇಲೆ ಬೀಳು ಅಂದರೆ ನೆಲಕ್ಕೆ ಬೀಳ್ತೀನಿ ಅಂತೀಯಲ್ಲ ಎಂದು ಅವಳನ್ನು ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದ್ದ. ಮೊದಲನೇ ರಾತ್ರಿಯಲ್ಲೇ ಹೊರಗೆ ಹಾಕೋ ಹುಡುಗಿನ ನಾನೆಲ್ಲೂ ನೋಡಿಲ್ಲ ಎಂದವನು, ನೋಡು, ನಾನು ಇಲ್ಲಿ ಮಲಗ್ತೀನಿ, ನೀನು ಅಲ್ಲಿ ಮಲಗು, ನಿನ್ನ ಶೀಲಕ್ಕೆ ನಾನು ಗ್ಯಾರಂಟಿ, ಹಾಗೆ ನನ್ನ ಶೀಲಕ್ಕೆ ನೀನು ಗ್ಯಾರಂಟಿ ಕೊಡ್ತೀಯ ತಾನೇ ಎಂದು ತುಂಟತನದಿಂದ ಹುಬ್ಬೇರಿಸಿದ. ಅಭಿ ಏನಾದರೂ ಮಾಡುವ ಮೊದಲೇ ಅವನು ಸೀದಾ ಹೋಗಿ ಬೆಡ್ ಮೇಲೆ ಮಲಗಿ ಹಾಕಳಿಸುತ್ತಾ, ಗುಡ್ ನೈಟ್, ಚೆನ್ನಾಗಿ ನಿದ್ದೆ ಮಾಡು, ನಾಳೆ ಜಗಳ ಮುಂದುವರಿಸೋಣ, ಈಗ ನನಗೆ ನಿದ್ದೆ ಬರ್ತಿದೆ ಎಂದು ತಿರುಗಿ ಮಲಗ್ದ. ಹೀಗೆ ದಿನಗಳು ಹುರುಳಿದವು. ಒಬ್ಬರನ್ನೊಬ್ಬರು
ಕಾಲೆಳೆಯುವುದು, ರೇಗಿಸುವುದು ಇವರ ದಿನಚರಿಯಾಗಿತ್ತು. ಆಸ್ಪತ್ರೆಯಲ್ಲೂ ಅಷ್ಟೇ, ಬಿಡುವು ಸಿಕ್ಕಾಗಲೆಲ್ಲ ಇಬ್ಬರು ಜಗಳನ ಮುಂದುವರಿಸ್ತಿದ್ರು. ಅಭಿ ಅತ್ತೆ ಮಾವನ ಜೊತೆ ತುಂಬ ಪ್ರೀತಿಯಿಂದ ಖುಷಿಯಾಗಿ ಮಾತಾಡ್ತಿದ್ಲು. ಆದರೆ ಶ್ರೀನಿಧಿ ಎದುರಾದರೆ ಸಾಕು ಕೆಂಡ ಕಾರ್ತಿದ್ಲು. ಆದರೆ ಶ್ರೀನಿಧಿಗೆ ಆ ಜಗಳದಲ್ಲೇ ಅವಳ ಮೇಲಿನ ಪ್ರೀತಿ ಹೆಚ್ಚಾಗ್ತಿತ್ತು. ಅವಳ ಸಿಟ್ಟು, ಅವಳ ನಗು, ಅವಳ ಮುನಿಸು ಎಲ್ಲವನ್ನೂ ಅವನು ಕಣ್ತುಂಬಿಕೊಳ್ತಿದ್ದ. ಹಾಸ್ಪಿಟಲ್ನಲ್ಲಿ ಅಭಿ ತನ್ನ ಅತ್ತೆ ಮಗಳು ಎಂದು ತಿಳಿದಾಗ ಏನೋ ಒಂದು ಹೊಸ ಮಧುರ ಭಾವ ಮೂಡಿತ್ತು ಅವನಿಗೆ. ಈಗ ತನ್ನ ಅತ್ತೆ ಮಗಳೇ ತನ್ನ ಹೆಂಡತಿಯಾಗಿ ಬಂದಿದ್ದಕ್ಕೆ ಅವನ ಮನಸ್ಸಿನಲ್ಲಿ ಪ್ರೀತಿಯ ತರಂಗಗಳ ಚಿಲ್ಮೆಯಾಗಿ ಎದ್ದಿದ್ದು. ಅವಳು ಎಲ್ಲೋ ತಲೆಬಾಗದೆ ತನಗೆ ಎದುರು ಮಾತಾಡ್ತಿದ್ರೆ ಅವನಿಗೆ ಅವಳು ಇನ್ನೂ ಇಷ್ಟವಾಗ್ತಿದ್ಲು. ಒಂದೇ ಬೆಡ್ನಲ್ಲಿ ಮಲಗಿದ್ರು ಇಬ್ಬರು, ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ಮಾಡಿ ಮಲಗ್ತಿದ್ರು. ಆದರೆ ದಿನದ ಮುಖಾಲು ಭಾಗ ಕಿತ್ತಾಡ್ಕೊಂಡೇ ಇಬ್ಬರು ಒಬ್ಬರಿಗೊಬ್ಬರು ಆಸರೆ ಆಗಿದ್ರು. ಹೀಗೆ ಒಂದು ದಿನ ಶ್ರೀನಿಧಿ ಆಸ್ಪತ್ರೆಯ ತುರ್ತು ಕೆಲಸದ ಮೇಲೆ ಹೊರಗೆ ಹೋಗಬೇಕಾಗಿತ್ತು. ಅವನು ಹೋಗಿ ಒಂದು ವಾರ ಕಳೆಯುತ್ತಾ ಬಂದರೂ ಇಬ್ಬರು ಪರಸ್ಪರ ಫೋನ್ ಮಾಡಿ ಮಾತಾಡಿರಲಿಲ್ಲ. ಆದರೆ ಶ್ರೀನಿಧಿಯ ಜಗಳವಿಲ್ಲದ ಆಸ್ಪತ್ರೆ, ಅವನ ಕಿರಿಕಿರಿ ಇಲ್ಲದ ಮನೆ ಅಭಿಗೆ ಶೂನ್ಯವಾಗಿ ಕಾಣಿಸತೊಡಗಿತು. ಅವನ ರೂಮ್ ಖಾಲಿ ಖಾಲಿ ಎನಿಸಿತು. ಅವಳಿಗೆ ದಿನ ಕಳೆಯುವುದೇ ಕಷ್ಟವಾಯಿತು. ಅಂದು ಅಭಿಯ ಮಾವ ಬಂದು, ಅಭಿ, ಶ್ರೀನಿಧಿ ಇವತ್ತು ಚೆನ್ನೈ ಫ್ಲೈಟ್ನಲ್ಲಿ ಬರ್ತಿದ್ದಾನೆ, ಫೋನ್ ಮಾಡಿದ್ದ ಅಂದರು. ಆ ಮಾತು ಕೇಳಿ ಅಭಿಯ ಮನಸ್ಸಿಗೆ ಎಲ್ಲಿಲ್ಲದ ಖುಷಿಯಾದರೂ ಅದನ್ನು ಹೊರಗೆ ತೋರಿಸ್ಕೊಳ್ಳದೆ ಆಸ್ಪತ್ರೆಗೆ ಹೊರಟಳು. ಅವನಿಲ್ಲದ ಆ ದಿನಗಳನ್ನು ನೆನೆದ ಅವಳ ಹೃದಯದಲ್ಲಿ ಹೊಸದೊಂದು ಪ್ರೇಮದ ಭಾವನೆ ಚಿಗುರೊಡೆದಿತ್ತು. ಅವಳು ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡಿ ಹೊರ ಬರುವಾಗ ಅಲ್ಲಿದ್ದ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಪ್ರಕಟವಾಗಿತ್ತು. ಚೆನ್ನೈನಿಂದ ಬರುತ್ತಿದ್ದ ವಿಮಾನ ಪತನ, ಪ್ರಯಾಣಿಕರ ಸ್ಥಿತಿ ಗಂಭೀರ ಎಂದು ಒಂದೇ ಸಮನೆ ಬರುತ್ತಿತ್ತು. ಅದನ್ನು ನೋಡಿದ ಅಭಿಯ ಎದೆಯಲ್ಲಿ ಮಿಂಚು ಹೊಡೆದಂತಾಯಿತು. ಕೈ ಕಾಲುಗಳು ನಡುಗಿದವು. ತಕ್ಷಣ ಅವಳು ಶ್ರೀನಿಧಿಯ ಅಸಿಸ್ಟೆಂಟ್ಗೆ ಕಾಲ್ ಮಾಡಿದ್ಲು. ನಿಮ್ಮ ಸರ್ ಯಾವ ಫ್ಲೈಟ್ನಲ್ಲಿ ಬಂದಿದ್ರು ಎಂದು ಕೇಳಿದ್ಲು ಆತಂಕದಲ್ಲೇ. ಅತ್ತ ಕಡೆಯಿಂದ ಅಸಿಸ್ಟೆಂಟ್ ಗಾಬರಿಯಾಗಿ, ಮೇಡಮ್, ನೀವು ನ್ಯೂಸ್ ನೋಡಿಯೇ ಫೋನ್ ಮಾಡಿದ್ದೀರಾ ಅನಿಸುತ್ತೆ. ಸರ್ ಅದೇ ಫ್ಲೈಟ್ನಲ್ಲಿ ಬಂದಿದ್ದು. ನಾನು ಕೂಡ ಈಗ ಏರ್ಪೋರ್ಟ್ನಲ್ಲೇ ಇದ್ದೇನೆ. ಯಾರೂ ಬದುಕಿರುವ ಲಕ್ಷಣಗಳು ಕಾಣುತ್ತಿಲ್ಲ ಎಂದು ಹೇಳುತ್ತಿರುವಾಗಲೇ ಅಭಿಯ ಕಣ್ಣು ಕತ್ತಲಾಗಿತ್ತು. ಅವಳು ಹಾಸ್ಪಿಟಲ್ನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಅವಳು ಕಣ್ಣು ಬಿಟ್ಟಾಗ ಅವಳು ತನ್ನ ಬೆಡ್ರೂಮ್ನಲ್ಲಿದ್ಲು. ತಕ್ಷಣ ಶ್ರೀನಿಧಿ, ಶ್ರೀನಿಧಿ ಎಂದು ಕೂಗುತ್ತಾ ಅಂತ ನಿತ್ರಾಣ ಸ್ಥಿತಿಯಲ್ಲೇ ಮೆಟ್ಟಿಲಿಳಿದು ಕೆಳಗೆ ಬಂದಳು. ಅದೇ ಸಮಯಕ್ಕೆ ಕೆಳಗೆ ಯಾರೋ ಮಾತಾಡುತ್ತಿರುವ ಧ್ವನಿ ಕೇಳಿಸಿತು. ಎದುರು ನೋಡಿದವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ. ಶ್ರೀನಿಧಿ ತನ್ನ ತಾಯಿಯ ಜೊತೆ ಜೀವಂತವಾಗಿ ಕುಳಿತು ಮಾತಾಡ್ತಿದ್ದ. ತಕ್ಷಣ ಅಭಿ ಓಡೋಗಿ ಅವನ ಮುಂದೆ ನಿಂತು, ನಿನಗೇನೂ ಆಗಿಲ್ಲ ಅಲ್ವಾ ಎಂದು ಜೋರಾಗಿ ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ್ಳು. ಸುತ್ತಲೂ ಎತ್ತವರು ನಿಂತಿರುವುದನ್ನು ಅವಳು ಮರ್ತಿದ್ಲು. ಶ್ರೀನಿಧಿ ಅವಳನ್ನು ದೂರ ಸರಿಸಿ, ಅಭಿ, ಅಭಿ ಕಾಮ್ ಡೌನ್, ಏನಾಯಿತು, ಐ ಆಮ್ ಓಕೆ ಎಂದಾಗ ಅಭಿ ತಕ್ಷಣವೇ ಮುಜುಗರದಲ್ಲಿ ಏನೂ ಮಾತಾಡದೆ ಮತ್ತೆ ಓಡಿ ಹೋಗಿ ರೂಮ್ನ ಸೇರಿಕೊಂಡ್ಳು. ಅವಳಿಗೆ ಅವನು ಇಲ್ಲದಿದ್ದಾಗ ಕಾಡಿದ ಶೂನ್ಯತೆಗಿಂತ ಅವನು ಶಾಶ್ವತವಾಗಿ ಇಲ್ಲವಾಗಿ ಬಿಟ್ಟಿದ್ದಾನೆ ಎಂಬ ಕಲ್ಪನೆಯೇ ಅವಳ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ಅಷ್ಟರಲ್ಲೇ ರೂಮಿನೊಳಗೆ ಬಂದಂಥ ಶ್ರೀನಿಧಿ ಅವಳ ಭುಜ ಮುಟ್ಟಿ, ಏ ಅಭಿ, ನಾನು ಆ ಫ್ಲೈಟ್ನಲ್ಲಿ ಬರಲೇ ಇಲ್ಲ. ಕೊನೆ ಕ್ಷಣದಲ್ಲಿ ಫ್ಲೈಟ್ ಮಿಸ್ ಆಗಿದ್ದರಿಂದ ಕಾರ್ನಲ್ಲೇ ಬರಬೇಕಾಯ್ತು ಎಂದು ಹೇಳಿ ಮುಗಿಸುವ ಮುನ್ನವೇ ಟಪ್ಪೆಂದು ಅಭಿ ಅವನ ಕೆನ್ನೆಗೆ ಒಂದು ಬಾರಿಸಿದ್ಲು. ಶ್ರೀನಿಧಿ ಅವಳನ್ನೇ ನೋಡುತ್ತಿದ್ರೆ ಅಭಿ ಕೋಪದಲ್ಲಿ ಕಣ್ಣು ತುಂಬಿ, ಕಾರ್ನಲ್ಲಿ ಬರೋದಾದರೆ ಒಂದು ಫೋನ್ ಮಾಡಿ ಹೇಳೋಕೆ ಏನಾಗಿತ್ತು ನಿನಗೆ? ಆ ಟಿ ವಿನಲ್ಲಿ ಬರುವ ನ್ಯೂಸ್ ನೋಡಿ ನನ್ನ ಹೃದಯ ಒಂದು ಕ್ಷಣ ನಿಂತೇ ಹೋಗಿತ್ತು ಗೊತ್ತಾ? ಇನ್ಮುಂದೆ ನಿನ್ನ ಮಾತು ಕೇಳಲ್ಲ, ನಿನ್ನ ಮುಖ ನೋಡಲ್ಲ ಅನ್ನೋ ಕಲ್ಪನೆಯೇ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಎಂದು ಅವನ ಎದೆಗೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶ್ರೀನಿಧಿ ಕೂಡ ಭಾವುಕನಾದ. ತನಗೆ ಫ್ಲೈಟ್ ಮಿಸ್ ಆಗಿದ್ದಾಗ ತುಂಬ ಬೇಸರ ಆಗಿತ್ತು ಅವನಿಗೆ. ಆದರೆ ಅಪಘಾತವಾದಂಥ ಸುದ್ದಿ ಕೇಳಿದಾಗ ಅವನು ಒಂದು ಕ್ಷಣ ನಡುಗಿ ಹೋಗಿದ್ದ. ಮದುವೆಯಾಗಿ 2 ತಿಂಗಳಾಗಿದೆ. ಪ್ರೀತಿಸೋ ಹುಡುಗಿ ಜೊತೆ ಒಂದು ದಿನವೂ ಸಂತೋಷವಾಗಿ ಕಳೆದಿಲ್ಲ.
ಅಷ್ಟು ಬೇಗ ಅವಳನ್ನು ಒಂಟಿ ಮಾಡಿ ಹೋಗಿ ಬಿಡುತ್ತಿದ್ದಾನಲ್ಲ ಎಂದು ಅವನ ಹೃದಯವು ಕೂಡ ನಡಗಿತ್ತು. ಆ ಕ್ಷಣ ಅವನ ಕಣ್ಣು ಕೂಡ ಹನಿಗೂಡಿದವು. ಶ್ರೀನಿಧಿ ಕೂಡ ಅವಳನ್ನು ಗಟ್ಟಿಯಾಗಿ ತಬ್ಬಿ, ಸಾರಿ, ಅದು ಸಿಗ್ನಲ್ ಸಿಗಲಿಲ್ಲ ಅಷ್ಟೇ ಅಂದ. ಅಭಿ ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಿದ್ಲು. ಶ್ರೀನಿಧಿ ಅವಳನ್ನು ತನ್ನ ಬಾಹು ಬಂಧನದಲ್ಲಿ ಬಂಧಿಸಿ, ನಮ್ಮ ಪ್ರೀತಿ ತುಂಬ ಗಟ್ಟಿಯಾಗಿದೆ ಅಭಿ, ಅದಕ್ಕೆ ವಿಧಿ ನನಗೆ ಆ ಫ್ಲೈಟ್ನ ಮಿಸ್ ಮಾಡಿಸುತ್ತೋ ಅನಿಸುತ್ತೆ ಎಂದಾಗ ಇಬ್ಬರ ಕಂಗಳು ಆನಂದ ಬಾಷ್ಪದಿಂದ ಒದ್ದೆಯಾಗಿದ್ದವು. ಜಗಳದ ಹಿಂದೆ ಅಡಗಿದ್ದಂಥ ಆ ಮಹಾ ಪ್ರೀತಿ ಕೊನೆಗೂ ಇಬ್ಬರ ಹೃದಯವನ್ನು ಶಾಶ್ವತವಾಗಿ ಒಂದಾಗಿಸಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.